बोलो भारत माता की बोलो कर्नाटक माता की ನೋಡ್ರಿ ಇವರ ಇಲ್ಲಿ ಪ್ರಧಾನ ಮಾತಾಡ್ರವ್ರೆಲ್ಲ KSSF ಎಕ್ಸಾಮ್ ಅನ್ನ ಆಗಿಲ್ಲ ಅಂತ ಹೇಳ್ರಿ. ಈ ಭಾಗದವರು ಅದನ್ನ KSSF ಕರ್ನಾಟಕ ಸ್ಟೇಟ್ ಇಂಟರ್ನ್ಯಾಷನಲ್ ಪೊಲೀಸ್ ಬರಿಬೇಕನ್ನೋದು ಎಕ್ಸಾಮ್ ಬಹಳ ಮಂದಿಗೆ ಐತಿ, ಹೌದಲ್ಲ? ಅದ್ರ ಬದಲು ಒಂದು ಲೆಟರ್ ಬರೆದು ಒಂದು 5-6 ಮಂದಿ ಸೈ ಮಾಡ್ಕೊಟ್ರ ಸರ್ ಅದನ್ನ ಮಾತಾಡ್ತಾರ. ಯಾಕಂದ್ರೆ ಈ ಕಡೆ ಮತ್ತು ನೌಕರಿ ಶ್ರೀಮಂತ ಅನ್ನೋದು ಇರ್ತೈತಿ, ಹೌದಿಲ್ಲ? ಅದು ಯಾರಿಗೆ ಏನೋ ಓಲೈಸ್ಲಕ್ಕ ಏನೋ ಮಾಡ್ಲಕ್ಕಾಗಿ ಆಗಿ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು. ಹಳೆ ಮನೆಗೆ ಯಾರು ದಾಟಾಗಲಿ ಆ ಪೋಸ್ಟ್ ಹಳೆ ಮನೆಗೆ ಹೋಗ್ಬೇಕು ಸರ್, ಆ ನಮ್ಮ ಬೇಡಿಕೆ ಇದ್ರಿ. ಮತ್ತು ಇನ್ನೊಂದು ಎಷ್ಟೇ ಮಾನಿಕೆ ಮಾಡಿ ಅವರು ಸ್ಪರ್ಧ ಹಿಡಿಸಿ ಓಟ್ಗಳಿಗೆ ಎಷ್ಟೇ ಆಗ್ಬೇಕಲ್ಲ, ಗೌರ್ಮೆಂಟ್ ಒಂದು ವಿಚಾರ ಐತಿ. ಅಂದರೆ ಯಾವುದೋ ದೊಡ್ಡ ಆಗಬಾರ್ದು ಒಳಗಡೆ ತಗೋಬಾರ್ದು, ಹಿಂಗೆ ಮಾಡುವಂಥ ವ್ಯವಸ್ಥೆ ಇರ್ತದೆ. ಹಾಗಾಗಿ ಎಕ್ಸಾಮ್ ಡೇಟ್ಗಳು 15 ದಿನ ಡಿಫ್ರೆಂಟ್ ಇರ್ತದೆ, ಎಲ್ಲರೂ ಕೂಡಿಸಿಬಿಟ್ಟು ಅಂತಾರೆ. सर बोलो भारत माता की जय, बोलो भारत माता की जय. ಕೇಳಿಸ್ತಾ ಇದೆಯಾ? ಟ್ರೈನ್ ಹೋಗಿ ಟ್ರೈನ್ ಹೋಗ್ದಲ್ಲಿ ಮಾತಾಡ್ತೀನಿ. ಎಕ್ಸಾಮ್ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರ್ದಿರೋರೆಲ್ಲ ಕೈ ಎತ್ತಿ. ಆಗ್ಲೇಬೇಕಾ? UPSC ಪೇಪರ್ ಸರ್, ಅದು UPSC ರೇಂಜಿಗೆ ಐತೆ ಪೇಪರ್. ಆಗಿಲ್ಲ ಏಕೆ ಆಗಿದೆಯಾ? ಆಗಿರುತ್ತಲ್ಲ. ಮಾರ್ಕ್ಸ್ ಏನಾದರೂ ಜಾಸ್ತಿ ವೇರಿಯೇಷನ್ಸ್ ಇದೆಯಾ? ಆಗಿದೆಯಾ? ನಿಂತ್ಕೊಳ್ಳಿ. ಎಲ್ಲರೂ ಕೇಳಿಸ್ತಾ ಇದೆಯಾ? ಏ ಗಾಡಿ ಬಂದಿಲ್ಲ ಹೇಳ್ಬೇಡ್ರಿ, ನಂದು 8 ಆಗಿದೆ ಅಂತ ಹೇಳಿಬಿಡ್ತಾರೆ. ಹಂಗ ಬೇಕಾ? ಆಯ್ತಾಯ್ತು ಚೆಕ್ ಮಾಡ್ರಿ. ತಪ್ಪುರಿ. ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಹೋರಾಟ ಮಾಡಿದ್ರಿಂದ ನೋಟಿಫಿಕೇಶನ್ಸ್ ಆಗಿತ್ತಲ್ವಾ? ಹೌದಾ ಇಲ್ಲ? ನಿಮ್ಮಿಂದ ಆಗಿದ್ದು. ನೀವು ಹೋರಾಟಕ್ಕೆ ಬಂದಿಲ್ಲ ಅಂತಂದ್ರೆ ಮುಂದ್ಗಡೆಯಿಂದ ನಾವು ಎಲ್ಲಿ ಹಿಡಿದು ಆ್ಯಕ್ಚುಲಿ ಕರೆಕ್ಟ್. ಈಗ ನೋಡಿ, ನೋಟಿಫಿಕೇಶನ್ಸ್ ಮಾಡಿಸೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀವಿ. ಬರೀ ಧಾರವಾಡ ಅಂತಲ್ಲ, ಎಲ್ಲ ಡಿಸ್ಟಿಕಲ್ಲೂ ಸ್ಟ್ರಗಲ್ ಮಾಡಿದ್ದೀವಿ, ಹೌದಾ? ನೋಟಿಫಿಕೇಶನ್ಸ್ ಮಾಡಿದ್ದಾದ್ಮೇಲೆ ಈಗ ನೋಡಿ, ಒಂದು ಎಕ್ಸಾಮ್ಸು ಒಂದು ಟರ್ನಿಂಗ್ ಪಾಯಿಂಟ್, ಅದು ಒಂದು ಭವಿಷ್ಯನೇ ನಿರ್ಧಾರ ಮಾಡುತ್ತೆ. ಆ ಒಂದು ಎಕ್ಸಾಮಲ್ಲಿ ಇಷ್ಟು ಜನದಲ್ಲಿ ಯಾರಾದರೂ ಒಬ್ರಿಗೆ ಅನ್ಯಾಯ ಆಯ್ತು ಅಂದ್ರೂ ಅನ್ಯಾಯನೇ ಅಲ್ವಾ? ಹೌದಾ ಇಲ್ವಾ? ಯಾವುದೇ ಒಂದು ಎಕ್ಸಾಮ್ ಮಾಡಬೇಕಾದ್ರೆ ಅವರು ಪ್ರೀ ಪ್ಲ್ಯಾನ್ ಇರಬೇಕು. ಇವತ್ತು ನೀವು ಫೀಸ್ ಕಟ್ಟಿಲ್ಲ ಅಂತಾರೆ, ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋದು ಕೊಡ್ತಾರಾ? ಇಲ್ಲ. ಎಕ್ಸಾಮ್ಸ್ಗೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗ್ತೀನಿ ಅಂದರೆ ನಿಮಗೆ ಎಕ್ಸಾಮ್ಸ್ ಕೊಡ್ತಾರಾ? ಕೊಡಲ್ಲ. ಅಂತಂದಮೇಲೆ ನಮಗೇನು ಬೇಕು, ಒಂದು ರಿಫಾರ್ಮ್ಸ್ ಆಗಬೇಕು. ಎಕ್ಸಾಮ್ಸ್ ನಡೆಸೋಂಥದ್ರಲ್ಲಿ ಒಂದು ಟೈಮ್ ಇರಬೇಕು. ಈಗ UPSCಯಲ್ಲಿ ಯಾರಾದರೂ ಲೇಟಾಗಿ ಕ್ವಶನ್ ಪೇಪರಲ್ಲಿ ಕೊಟ್ಟಿರೋ ನೋಡಿದ್ದೀರಾ? ಆ ಥರ ಇನ್ಸಿಡೆಂಟ್ ಯಾವುದಾದ್ರು ನೋಡಿದ್ದೀರಾ? ಮತ್ತು OMR ಶೀಟು ಮತ್ತು ಏನು ಕ್ವಶನ್ ಪೇಪರ್ದು ಯಾವುದಾದ್ರು ಮಿಸ್ಮ್ಯಾಚ್ ಆಗಿರೋದು ನೋಡಿದ್ದೀರಾ? ಇವರು ಮಿಸ್ಮ್ಯಾಚು, ನೀವು ಸುಮ್ಮನೆ ಎಕ್ಸಾಮ್ ಬರ್ಬಿಟ್ಟು ಬಂದಿರೋ ನಿಮ್ಗೆ ಮಿಸ್ಮ್ಯಾಚ್ ಆಗಿದ್ರೆ, ನಿಮ್ದು ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ರೂ ನೀವು ಹೋಗಿ ಅವ್ರಿಗೆ ಕಾಲು ಬಿದ್ರೂ ಅವ್ರ ಸಮಸ್ಯೆ ಬಗೆಹರಿಸಲ್ಲ. ಅರ್ಸರ ಇಲ್ಲ, ಒಂದು 10 ನಿಮಿಷ ಲೇಟಾಗಿ ಹೋಗಿ ನೀವು ಅಲ್ಲೇ ಸೂಸೈಡ್ ಮಾಡ್ಕೊತೀನಿ ಅಂತಂದ್ರೂ ನಿಮಗೆ ಸೇರಿಸ್ತಾರಾ? ಹೇಳಿ.
ಮತ್ತು ಅವ್ರ ಮಿಸ್ಟೇಕ್ನ ನಾವು ಯಾಕೆ ಅಕ್ಸೆಪ್ಟ್ ಮಾಡಬೇಕು? ನಾನು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್ಲು. ಈಗ ನಾವು ಎಷ್ಟು ಸತಿ ಹೇಳಿದ್ದೀವಿ, ಆಗಸ್ಟ್ ತನಕ ನಾವು 750 ರೂಪಾಯಿ ಫೀಸ್ ಅಲ್ಲಿ ತನಕ, ಅದಾದಮೇಲೆ ಸಬ್ಸ್ಟ್ಯಾನ್ಷಿಯಲ್ ಬಜೆಟು ಒಳಗಡೆ ಫೀಸನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು, ಹೌದಾ? ಈಗ ನಾವೊಂದು 3-4 ಮಂತ್ಸ್ ಟೈಮ್ ಕೊಟ್ಟಿದ್ವಿ, ಈಗ ಆಗಿದೆ. ನೆಕ್ಸ್ಟ್ ಮಂತ್ ಇನ್ಮೇಲೆ ನೋಟಿಫಿಕೇಶನ್ ಆಗೋದಕ್ಕೆಲ್ಲ UPSCಯಲ್ಲಿ ಏನು ಫೀಸ್ ತೊಗೊತಾರೆ, 100 ರೂಪಾಯಿ ಫೀಸ್ ಇದೆ, ಹೌದಾ? SC ST ಮತ್ತು ಡಿಸೇಬಲ್ಡ್ ಪರ್ಸನ್ಗೆ, ವುಮೆನ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಫೀಸ್ ಫ್ರೀ ಇದೆ. UPSC ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಷ್ಟಿದೆ? 750 ರೂಪಾಯಿ. ನೀವು ಎಕ್ಸಾಮ್ ಫೀಸ್ ಕಟ್ಟೋದಿದೆಯಲ್ಲ, ಎಷ್ಟೋ ಜನ ಅಪ್ಲಿಕೇಶನ್ ಹಾಕಲ್ಲ ಎಷ್ಟೊಂದು ನೋಟಿಫಿಕೇಶನ್ಸ್ಗೆ. ಬರೀ ಎಕ್ಸಾಮ್ ಅಪ್ಲಿಕೇಶನ್ನೇ ಅಲ್ಲ, ಎಕ್ಸಾಮ್ ಸೆಂಟರ್ ಕೂಡ ಡಿಸ್ಟೆನ್ಸ್ ದೂರ ಇರುತ್ತೆ ನೋಡಿ. ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಿ ಬರ್ಬೇಕಂತಂದ್ರೆ ಸುಮಾರು ಮಿನಿಮಮ್ 3-4,000 ಖರ್ಚಾಗುತ್ತೆ. ಆಗುತ್ತಾ ಇಲ್ವಾ? ವಿತ್ ಟ್ರಾನ್ಸ್ಪೋರ್ಟೇಷನ್, ಊಟದ್ದು, ಉಳ್ಕೊಳೋ ವ್ಯವಸ್ಥೆ. ಎಷ್ಟೋ ಜನ ಏನು ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪಲ್ಲಿ ಮಲ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋಂಥ ಪರಿಸ್ಥಿತಿ ಇರುತ್ತೆ ನೋಡಿ. ಎಕ್ಸಾಮ್ ಬರೀಬೇಕಂತಂದ್ರೆ ಫಸ್ಟು ನಮ್ಮ ಮೆಂಟಲ್ ಏನಿರಬೇಕು, ಪೀಸ್ ಇರಬೇಕು, ಹೌದಾ ಇಲ್ವಾ? ಈಗ ನಾಳೆ ಎಕ್ಸಾಮ್ ಬರೀತಿದೀವಿ ಅಂತಂದ್ರೆ ಇವತ್ತು ರಾತ್ರಿ ನಿದ್ದೆ ಚೆನ್ನಾಗಿರ್ಬೇಕಾ, ಆಗಿರ್ಬಾರ್ದಾ? ಇವತ್ತು ನೀವು ರೈಲ್ವೆ ಸ್ಟೇಷನ್ ಹೋಗಿ ಮಲ್ಕೊಂಡ್ರೆ ನೀವು ನಿದ್ದೆ ಆಗುತ್ತಾ? ಪೊಲೀಸ್ ಬರ್ತಾರೆ, ಲಾಠಿ ತೊಗೊಂಡ್ಬಿಟ್ಟು ಓಡಿಸ್ತಾರೆ. ಬೆಳಗಿನ ಜಾವ 3 ಗಂಟೆ ಆಗಿದ ತಕ್ಷಣ ಸಾಕು, ನೀವು ಮಲಗೋದೆ 12-1 ಗಂಟೆ ಆಗಿರುತ್ತೆ. ಮತ್ತು ಬೆಳಗಿನ ಜಾವ 3-4 ಗಂಟೆಗೆ ಬಂದು ಪೊಲೀಸ್ ಲಾಠಿ ತೊಗೊಂಬರ್ತಾರ ಇಲ್ಲ? ಆ ಪರಿಸ್ಥಿತಿ ಆಗಿದೆ ಎಕ್ಸಾಮ್ ಬರೆಯೋ ಟೈಮಲ್ಲಿ. ಎಕ್ಸಾಮ್ ಬರೀಬೇಕಂತಂದ್ರೆ ಒಂದು ಫೀಸು. ನಾವು ಹೋರಾಟ ಮಾಡಿದ್ದೇನಪ್ಪ ಅಂದರೆ ನೇಮಕಾತಿ ಆಗಿದೆ. ಈಗ ಆಗಿದ ತಕ್ಷಣ ಇವರಿಗೆ ಎಷ್ಟು ಬೇಕಷ್ಟು ಸ್ಟೂಡೆಂಟ್ಸ್ ಕಡೆಯಿಂದ ಲೂಟಿ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಕಿತ್ಕೊತಾ ಇದ್ರಲ್ಲ ಫೀಸು, ಏನಾದರೂ ಒಂದು ಅಕೌಂಟಬಿಲಿಟಿ ಕೊಟ್ಟಿದ್ದಾರಾ? ಈಗ ನಿಮ್ಮದು 4.25 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದೀರ ಅಂತಂದರೆ ಒಬ್ಬರ ಹತ್ರ 750 ರೂಪೀಸ್ ಅಂತಂದರೆ 34 ಲಕ್ಷದ 75 ಲಕ್ಷ ಆಯಿತು. 34 ಕೋಟಿ 75 ಲಕ್ಷ ಆಯಿತು. ಎಲ್ಲೋಯ್ತು? ಆಲ್ಮೋಸ್ಟ್ 35 ಕೋಟಿ. ಏನು ಮಾಡಿದ್ದಾರೆ? ಒಂದು ಎಕ್ಸಾಮ್ಗೆ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು 100 ರೂಪೀಸ್ ಎಕ್ಸ್ಪೆಂಡಿಚರ್ ಆಗ್ಬೋದು, ಹೌದಾ ಇಲ್ವಾ? ಅದಕ್ಕಿಂತ ಜಾಸ್ತಿ ಆಗುತ್ತಾ? ಆ 20 ಪೇಜು, ಈ ಒಂದು ಪೇಜಿಗೆ ಎಷ್ಟಿದೆ? ನೀವು 1 ರೂಪಾಯಿ ಅಂತೀರಾ, ನಾನು 20 ಪೈಸೆ ಅಂತೀನಿ. ನೀವು 1 ಪೇಜ್ ತೊಗೊಳೋದಕ್ಕೂ 1 ಲಕ್ಷ ಪೇಜ್ ತೊಗೊಳೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ನಾವು ಎಕನಾಮಿ ಓದಿದೀವ ಇಲ್ಲ? ಹೋಲ್ಸೇಲ್ ಪ್ರೈಸಿಗೆ ಎಷ್ಟು ಸಿಗುತ್ತೆ ಇದು? ಒಂದು 20 ಪೈಸೆ. 20 ಪೈಸೆ ಅಂದ್ರೆ 20 ಪೇಜಿಗೆ ಎಷ್ಟಾಗುತ್ತೆ? 2 ರೂಪೀಸ್. 2 ರೂಪೀಸ್ ಅಷ್ಟೇ ಇದು. ಅವ್ರು ಒಂದು ಎಕ್ಸಾಮ್ ಸೆಂಟರ್ ನಿಮಗೆ ಕೊಡೋಂಥ ಕ್ವಶನ್ ಪೇಪರು ಇಲ್ಲ 5 ರೂಪೀಸ್ ಹಾಕೊಳ್ಳಿ ಒಂದು ಕ್ವಶನ್ ಪೇಪರ್ ಬಂಡಲ್ಗೆ. 5 ರೂಪೀಸ್ ಅಂತಂದರೆ ಇನ್ವಿಜಿಲೇಟರ್ಗೆ ಎಷ್ಟು ಪೇ ಮಾಡ್ತಾರೆ? ನಿಮ್ಮ ಒಬ್ಬರಿಂದ, ನಾನು ಹೇಳ್ತೀನಿ ಒಬ್ಬರಿಂದ 50 ರೂಪೀಸಾ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತೊಗೊಂಡ್ರೆ ಮ್ಯಾಕ್ಸಿಮಮ್ ಇನ್ನೊಂದು 10 ರೂಪೀಸ್ ಆ್ಯಡ್ ಮಾಡ್ಬೋದಾ? ಓವರ್ ಆಲ್ ಆಯಿತು 65 ರೂಪೀಸ್ ಅಲ್ಲ, 100 ರೂಪೀಸ್ ತೊಗೊಳ್ಳಿ. ಇನ್ನು 650 ರೂಪೀಸ್ ಎಲ್ಲ ಹೋಗುತ್ತೆ. ಇವ್ರು ಎಕ್ಸಾಮ್ಸ್ ಹೆಂಗೆ ಮಾಡ್ತೀನಿ, ಕ್ವಶನ್ ಪೇಪರ್ ಹೆಂಗೆ ಹೋಗುತ್ತೆ, ಬಂಡಲ್ಸು ನೋಡಿದ್ರೆ ಅದನ್ನ ಹೆಂಗೆ ವಿಡಿಯೋ ಮುಖಾಂತರ ಮಾಡಿರೋದು ನೋಡಿದ್ರೆ ಇಲ್ಲ? ಲಾಕರ್ ತೆಗೆಯೋದಕ್ಕಾಗಲ್ಲ, ವೆಲ್ಡಿಂಗ್ ಮಾಡಿದ್ರೆ ಆಗಲ್ಲ, ಲಾಕ್ ಹೊಡಿಯೋದಕ್ಕಾಗಲ್ಲ, ಹೇಳಿದ್ರೆ ಇಲ್ವಾ? ಎಲಾಬರೇಟ್ ಮಾಡಿದ್ದಾರೆ, ಎಲಾಬರೇಟ್. ಸರ್ ಒಬ್ಬೊಬ್ರು ಇದರಲ್ಲಿ ಟಾಸ್ಕ್ ಹೊಡೆದಾರಂತೆ ಸರ್. ಅಲ್ಲ ಅದೇ ಟಾಸ್ಕ್ ಹೊಡಿ, ಅದನ್ನ ನಾನು ಹೇಳ್ತಾ ಇರೋದು. ಇವರು ಎಷ್ಟು ಟ್ರಾನ್ಸ್ಪರೆನ್ಸಿ ತೋರ್ತಾ ಇದಾರಲ್ಲ, ಕ್ವಶನ್ ಪೇಪರ್ ಹೆಂಗೆ ಹೋಗುತ್ತೆ, DC ಆಫೀಸಿಗೆ ಹೋಗುತ್ತೆ ಅಂತ ಹೇಳಿ. ಆಯ್ತು, ನಾವು ಕಟ್ಟಿರೋ ದುಡ್ಡು ಹೆಂಗೆ ಹೋಗುತ್ತೆ ಅಂತ ಹೇಳಿ ಈಗ ತೋರಿಸ್ಬೇಕಾ ಬೇಡವಾ? ಈಗ ನೀವೇನು ಫ್ರೀ ಅಂತ ಏನು ಕೊಡ್ತಾ ಇಲ್ಲ. ಆಯಿತು, ನೀವೇನೋ ಎಕ್ಸಾಮ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೀರಾ? ಅಲ್ಲೇನು ಹೋಗಿದ ಕಡೆ ಅಕೊಮಡೇಷನ್ನು ಉಳ್ಕೊಳ್ಳೋ ವ್ಯವಸ್ಥೆ ಏನಾದರೂ ಮಾಡಿರ್ತಾರಾ? ಏನಾದರೂ ಊಟ ಕೊಡ್ತಾ ಇದ್ದಾರಾ? ಏನೂ ಕೊಡ್ತಾ ಇಲ್ಲ. ಸ್ಟೂಡೆಂಟ್ ಎಕ್ಸಾಮ್ ನಡೆಸೋರು ಸ್ಟೂಡೆಂಟ್ ಫ್ರೆಂಡೇ ಇರಬೇಕು ಒಂದು. ಮತ್ತೆ ಎಕ್ಸಾಮ್ ಫೀಸ್ ಆಗಿರ್ಬೋದು, ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರ್ಬೋದು. ನೀವು PC ಎಕ್ಸಾಮ್ಸ್ ಓದ್ತಾ ಇದ್ದೀರಾ ಅಂತಂದರೆ ಅದು PUC ಲೆವೆಲ್ ಎಕ್ಸಾಮ್ ಅಂದರೆ ಕಾಂಪಿಟೇಷನ್ ಅಷ್ಟೇ ಪೇಪರ್ ಅದೇ ಲೆವೆಲ್ಗೆ ಇರಬೇಕು. ಕ್ವಶನ್ ಪೇಪರ್ ಪ್ಯಾಟ್ರನ್ ಇರ್ಬೋದು, ಅಲ್ಲಿ ಕೊಡೋಂಥ ಕ್ವಶನ್ಸ್ ಇರ್ಬೋದು. ಅಲ್ಲಿ PUC ಲೆವೆಲಿಗೆ ಏನು ಕ್ವಾಲಿಫಿಕೇಷನ್ಸ್ ಇರುತ್ತೆ PCಗೆ, ಇವ್ರು ನೋಡಿದ್ರೆ UPSC ಲೆವೆಲಿಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಹೌದಾ ಇಲ್ವಾ? ಈಗ PCಗೆ ಓದ್ತಾ ಇರೋಂಥವ್ರು PC ಆಗಬೇಕಂತ ಒಂದು ಆಸೆ ಇರುತ್ತೆ. ಅದಕ್ಕೆ ಸೊಸೈಟಿಗೆ ಸರ್ವ್ ಮಾಡೋ ಪರ್ಪಸ್ ಏನು? ನನಗೆ ಯಾವ್ದು ಇಷ್ಟ ಇರುತ್ತೋ ಆ ಜಾಬ್ ಹೋಗ್ತೀನಿ.
ಇವರು UPSC ಲೆವೆಲ್ ತೊಗೊಂಡು KS ಲೆವೆಲ್ಗೆ ತೊಗೊಂಬಂದು ಅವ್ರಿಗೆ ಅಪಾಯಿಂಟ್ ಆದರೆ ಅವ್ರು ಎಷ್ಟು ದಿನ ಅಂತ ಕೆಲಸ ಮಾಡ್ತಾರೆ? ಇವತ್ತು ನೋಡಿ ಎಲ್ಲ PhD ಮಾಡಿರೋರು, MTech ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾರೆ. ಈ ಕ್ವಶನ್ ಪೇಪರ್ ನೋಡಿದ್ರೆ ಅವರು ಆಗಲ್ಲ, MBBS ಮಾಡಿರೋರು ಆಗ್ತಾರೆ. ಹೌದಾ ಇಲ್ವಾ? ಪರಿಸ್ಥಿತಿಗೆ ಯಾರು ಇದಕ್ಕೆಲ್ಲ ಕಾರಣ ಯಾರು? ಇಲಾಖೆ, ಅಥಾರಿಟಿ, KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್. ಯಾಕೆಂತಂದ್ರೆ ಇದನ್ನ ಅವ್ರು ಹೊಣೆಗಾರಿಕೆ ಹೊತ್ಕೊಬೇಕಾಗುತ್ತೆ. ಈಗ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ ಸೆಂಟರ್ಗೆ ಅರ್ಧ ಗಂಟೆ ಲೇಟ್ ಆಯ್ತು. ಅರ್ಧ ಗಂಟೆ ನೀವು ಲೇಟ್ ಆದ್ರೂ ಪರವಾಗಿಲ್ಲ, 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಎಕ್ಸಾಮ್ ಬರೀರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಮೊದಲೇ ಮಾಡಿ ಹೇಳ್ಬೇಕಾಯ್ತು, ಅದನ್ನ ಮೊದಲೇ ಹೇಳ್ಬೋದಾಯ್ತಲ್ಲ. OMR ಸೀಟಲ್ಲಿ ರಿಜಿಸ್ಟರ್ ನಂಬರು ಮತ್ತೆ ಕ್ವಶನ್ ಪೇಪರ್ ಅಲ್ಲಿ ಇರೋಂಥ ರಿಜಿಸ್ಟರ್ ನಂಬರ್ ಮಿಸ್ ಮ್ಯಾಚ್ ಆಗಿದೆ, ಆದ್ರೂ ಕೂಡ ನೀವು ಎಕ್ಸಾಮ್ ಬರೀರಿ ಅಂತ ಮೊದಲೇ ಹೇಳ್ಬೋದಾಯ್ತಲ್ಲ. ಸರ್ ಅರ್ಧ ಗಂಟೆ 1 ಅವರ್ ಲೇಟ್ ಆಯ್ತು ಸರ್, ಅರ್ಧ ಗಂಟೆ ಕ್ವಶನ್ ಪ್ರಿಲ್ ಗೊತ್ತಾಯ್ತಲ್ಲ ಸರ್ ಅದು. ಈಗ ಅದು ಒಂದೇ ಸೆಂಟರ್ ಅಲ್ಲಲ್ಲ, ತುಂಬಾ ಸೆಂಟರ್ ಅಲ್ಲಿ ಹಂಗಾಗಿದೆ ಸರ್. ಎಲ್ಲ ಸರ್ ತಮಿಳು, ಆಂಧ್ರ ಪ್ರದೇಶ ಸರ್ ಟೀಚರ್ಸ್ ಎಲ್ಲರೂ ಸರ್. ನಾವು ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ನಮ್ಗೆ ಅರ್ಥ ಆಗ್ತಲ್ಲ ಸರ್. ಇಲ್ಲಿ ಕರ್ನಾಟಕದಲ್ಲಿ ಟೀಚರ್ಸ್ ನ ರೆಕ್ರೂಟ್ಮೆಂಟೇ ಮಾಡ್ಕೊಂತ ಇಲ್ಲ. ರೆಕ್ರೂಟ್ಮೆಂಟೇ ಮಾಡ್ಕೊಂತ ಇಲ್ಲ, ಮತ್ತೆ ಟೀಚರ್ಸ್ ಎಲ್ಲಿ ಸಿಗ್ತಾರೆ ಇವರಿಗೆ? ಅವರಿಗೆ ಅಲ್ಲ, ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ಫ್ರಿಸ್ಕಿಂಗ್ ಮಾಡೋದಕ್ಕೆ UP ಬಿಹಾರದಿಂದ ಬರ್ತಾರ ಅವರು. ಅಲ್ಲ, ಅವರು ಅಷ್ಟು ಕರ್ನಾಟಕದವರಲ್ಲ, ಸ್ಟೂಡೆಂಟ್ ಅದಾರ ಸರ್. ಫಸ್ಟ್ PU ಸೆಕೆಂಡ್ PU ಡಿಗ್ರಿ ಸ್ಟೂಡೆಂಟ್ ಅದಾರ. ಯಾರು ಮಾಡಕ್ಕೆ ನಮ್ಮ ಬೇಡಿಕೆ ಏನಂತಂದ್ರೆ, ಈ ಒಂದು ಎಕ್ಸಾಮ್ಸ್ ಅಲ್ಲಿ ಏನು ಸೈಲೆಂಟ್ ಆಗಿರಿ ಸರ್, ಮಾತಾಡ್ತಾರೆ. ಎಕ್ಸಾಮ್ಸ್ ಅಲ್ಲಿ ಏನು ಇರ್ರೆಗ್ಯುಲರಿಟೀಸ್ ಆಗಿದೆ, ಇದು ಇನ್ನೊಂದು ಎಕ್ಸಾಮ್ಸ್ ಅಲ್ಲಿ ಆಗ್ಬಾರ್ದು ಇನ್ ಫ್ಯೂಚರ್. ಮತ್ತೆ ಈಗ ಆಗಿರೋಂಥದ್ದಕ್ಕೆ ಅವರು ಜಸ್ಟಿಸ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕಲ್ವಾ? ಮತ್ತೆ ಈ ಒಂದು ಎಕ್ಸಾಮ್ಸ್ ಇದೆ ಅಂತಲ್ಲ, ಇನ್ ಫ್ಯೂಚರ್ ಯಾವುದೇ ಎಕ್ಸಾಮ್ಸ್ ಇದ್ರೂ 2 ಅವರ್ಸ್ ಟೈಮ್ ಕೊಡಬೇಕು. 2 ಅವರ್ಸ್ ಟೈಮ್ ಕೊಡ್ಲಿ, ಅದರಲ್ಲಿ ನೀವು 5 ಮಿನಿಟ್ಸ್ ನೀವು ಬೇಕಾದ್ರೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದರಲ್ಲಿ ಫಿಲ್ಲಿಂಗ್ ಎಲ್ಲ ಏನು 5th ಆಪ್ಷನ್ಸ್ ಇದೆಯಲ್ಲ ಫಿಲ್ ಮಾಡೋದಕ್ಕೆ, ಎಷ್ಟೋ ಸೆಂಟರ್ ಅಲ್ಲಿ 5 ಮಿನಿಟ್ಸ್ ಟೈಮೇ ಕೊಟ್ಟಿಲ್ಲ 5th ಆಪ್ಷನ್. ಎಷ್ಟೋ ಸೆಂಟರ್ ಅಲ್ಲಿ ಕೊಟ್ಟಿಲ್ಲ ಇದನ್ನ. ನಿಮ್ಮ ಹತ್ರ 35 ಕೋಟಿ ಅಪ್ಲಿಕೇಶನ್ ಫೀಸ್ ಆಗಿ ತಗೊಂಡಿದ್ದಾರೆ. ಎಲೆಕ್ಟ್ರಿಸಿಟಿ ಇಲ್ಲ, ವಾಲ್ ಕ್ಲಾಕ್ ಇಲ್ಲ, ಕುಡಿಯೋ ನೀರು ಫೆಸಿಲಿಟೀಸ್ ಇಲ್ಲ, ಬಾತ್ರೂಮ್ ಇಲ್ಲ, ಅಲ್ಲಿ ಏನ್ ಫೆಸಿಲಿಟೀಸು ಇಲ್ಲ. ಕರೆಕ್ಟ್ ಇದೆಯಾ? ಏನಾದ್ರು ಇಲ್ಲ ಅಂತಂದ್ರೆ 750 ರೂಪಾಯಿ ಯಾಕೆ ಕೊಡ್ಬೇಕು? 750 ರೂಪಾಯಿ ವಾಪಸ್ ಕೊಡಕ್ಕೆ ಹೇಳೋಣ. ನೀವು ಒಂದು ತಿಂಗಳಲ್ಲಿ ಒಂದು 10 ಕಡಿಮೆ ಅಂತಂದ್ರೆ ಒಂದು 20 ಅಪ್ಲಿಕೇಶನ್ಸ್ ಬರುತ್ತೆ ಈ ಟೈಮಲ್ಲಿ. 20 ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಫೀಸ್ ಎಷ್ಟು? 15,000 ಕಟ್ಟಬೇಕು. ಅದರಲ್ಲಿ ಕೆಳಗೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಒಂದೊಂದು ಏನು ನೋಟಿಫಿಕೇಶನ್ಸ್ ಹಾಕೋದಕ್ಕೆ 100 ರೂಪೀಸ್ ಅಂತಂದ್ರೆ ಅದೊಂದು 5,000 ರೂಪಾಯಿ. 15 + 5,000 20,000. 20,000 ಬರೀ ಅಪ್ಲಿಕೇಶನ್ ಫೀಸು ಒಬ್ರಿಗಿಂದ. ಇಲ್ಲಿ 4.5 ಲಕ್ಷ 4 ಲಕ್ಷ 5 ಲಕ್ಷ ಜನ ಸ್ಟೂಡೆಂಟ್ಸ್ ಇಂದ ತಗೊಳ್ಳೋಂಥ ಫೀಸಲ್ಲಿ ಏನು ರೆಕ್ರೂಟ್ಮೆಂಟ್ ಮಾಡ್ಕೊಂತಾರಲ್ಲ 500,000 ವೇಕೆನ್ಸಿಯಲ್ಲಿ ಅವ್ರಿಗೆ ಲೈಫ್ ಟೈಮ್ ಸ್ಯಾಲ್ರಿ ಕೊಡ್ಬೋದು. ಅಷ್ಟು ದುಡ್ಡು ತೊಗೊತಾ ಇದ್ದಾರೆ ನಿಮ್ಮ ಹತ್ರ. ತೊಗೊತಾ ಇದ್ದಾರಾ ಇಲ್ವಾ? ಸರ್ ಮತ್ತೆ ಹಿಂದೆ ನಿಗಮ ಮಂಡಳಿ ಬರ್ದಾಗ 300 ರೂಪಾಯಿ ಚಲನ್ ಕಟ್ಸ್ಕೊಂಡಾರ ಸರ್. ನಮ್ದು ಲಾಸ್ಟ್ ಟೈಮ್ MSI ಅನ್ನೋದು ಬರ್ದಿದ್ದಿಲ್ಲ ಸರ್. ಆ ಟೈಮ್ನಾಗ 300 ರೂಪಾಯಿ ಅದಕ್ಕೆ ಇದೆ ಸರ್. 300 ರೂಪಾಯಿ ಕಟ್ಟಿದ್ವು. ಅಲ್ಲ, ಇದೇ ಈಗ ಅವ್ರಿಗೆ ಗೊತ್ತಾಗಿದೆ. ಈಗ 10, 20, 30, 50 ವೇಕೆನ್ಸಿ ಫಿಲ್ ಮಾಡೋಣ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ. ಅದೇ ಮಾಡ್ತಿರೋದವರು. ಮಾಡ್ತಿದಾರ ಇಲ್ವಾ? ಒಂದು ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ರೆ ಎಕ್ಸಾಮ್ ಡೇಟೇ ಬಿಟ್ಟಿರ್ಲಿಲ್ಲ. ನಿನ್ನೆ ಹೋಗಿ ಕೇಳಿದಾಗ ಮೊನ್ನೆ ಹೋಗಿ ಕೇಳಿದಾಗ ನಿನ್ನೆ ಅಪ್ಲಿಕೇಶನ್ ಅಂದ್ರೆ ಎಕ್ಸಾಮ್ಸ್ ಡೇಟ್ ಬಿಟ್ಟಿದ್ದಾರೆ. ಎಷ್ಟೊಂದು ಎಕ್ಸಾಮ್ಸ್ ಅದು ಹೋಗಿ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳಿ ಹೋಗಿ ಜಗಳ ಮಾಡಬೇಕು, ಆಮೇಲೆ ಇವ್ರು ಡೇಟ್ ಅನೌನ್ಸ್ ಮಾಡ್ತಾರೆ. ಬರೀ ಅದೊಂದೇ ಅಂತಲ್ಲ, ಪ್ರತಿಯೊಂದು ಇಲಾಖೆಯಿಂದ ಏನು ಪೊಲೀಸ್ ಕಾನ್ಸ್ಟೇಬಲ್ ಇದೆ ಅದೇ ಅಂತಲ್ಲ, ನಾನು KPSC ಆಗಿರ್ಬೋದು, ನೀವೆಲ್ಲ ಎಕ್ಸಾಮ್ಸ್ ಬರೀತಿರಲ್ಲ. ಈಗ KPSC ಆಗಂತ FDA ಇರ್ಬೋದು, STA, CTI, PDO ಯಾವುದೇ ಎಕ್ಸಾಮ್ಸ್ ಆದರೂ ಕೆಲವೊಂದು ಎಕ್ಸಾಮ್ಸ್ ಗ್ರೂಪ್ C ಅಂತೂ KPSC ಕೊಡೋದೇ ಇಲ್ಲ. ಆದರೆ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಮತ್ತು ಗ್ರೂಪ್ E ಎಕ್ಸಾಮ್ಸ್ ಏನು KPSC ಕೊಡ್ತಾರಲ್ಲ, ಅದರಲ್ಲಿ ಅವ್ರು ಮಾಡೋಷ್ಟು ಕರಪ್ಷನ್ ಬೇರೆ ಯಾರು ಮಾಡ್ತಾ ಇಲ್ಲ. ಈಗ KS ಆಗಂತವ್ರು ಅಲ್ಲಿ KS ಪೋಸ್ಟಲ್ ಕರಪ್ಷನ್ ಆಯ್ತಂದ್ರೆ ಅವ್ರು ಯಾರಿಗೆ ಎಲ್ಲಿ ಬರ್ತಾರೆ? PC ಬರ್ತಾರೆ. ಇಲ್ಲಿ PC ಆಗೋರು ಇಲ್ಲಿ ಮನೆಗೆ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕು, ಆ ಪರಿಸ್ಥಿತಿ ಬಂದಿದೆಯಾ ಇಲ್ವಾ? ಇವತ್ತು
ಇವತ್ತು ಏಜ್ ಲಿಮಿಟ್ 5 ವರ್ಷ ಕೊಡಿಸಿದಾದ್ಮೇಲೆ 5+1 3 ಇಯರ್ಸ್ 8 ಇಯರ್ಸ್ ಏನೋ ಇದೆ ಅಲ್ಲ. ಅಲ್ಲ ಅದು ಕರೆಕ್ಟು. ಬಟ್ ಈಗ ಪ್ರತಿಯೊಂದು ನೋಟಿಫಿಕೇಶನ್ಸ್ ಅದಕ್ಕೆ ಹೇಳ್ತಾ ಇರೋದು ಅಂದರೆ ಯಾವುದೇ ನೋಟಿಫಿಕೇಶನ್ ಅಂದರೆ ಮಿನಿಮಮ್ 3 ಮಂತ್ಸ್ ಆದರೂ ಟೈಮ್ ಕೊಡಬೇಕು. ಯಾವುದೇ ನೋಟಿಫಿಕೇಶನ್ ಮಾಡಿ ಮಿನಿಮಮ್ 3 ಮಂತ್ಸ್ ಇಂಟಿಮೇಷನ್ ಇರಬೇಕು ನಮಗೆ. ಅಟ್ಲೀಸ್ಟ್ ಇರೋ ಸಿಲೆಬಸ್ ಅಲ್ಲಾದರೂ ಕವರ್ ಮಾಡ್ಕೊಬೋದು ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರೋದು, ಏನು ಒಂದು 72,186 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು 6 ತಿಂಗಳಲ್ಲಿ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 6 ಮಂತು ಅವ್ರು 6 ತಿಂಗಳಿಗೆ 36,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವಾರ ಮುಂಚೆ ನೋಡಿದ್ರೆ ಇಲ್ವಾ? ನಾವಿಲ್ಲಿ ಹೋರಾಟ ಫಿಕ್ಸ್ ಮಾಡಿದ್ಮೇಲೆ ಧಾರವಾಡದಲ್ಲಿ ಅದನ್ನ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನೋಡಿರ್ಬೇಕು. ನಾವು 6 ತಿಂಗಳೊಳಗಡೆ 72,186 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ನೋಡಿದ್ರೆ ಇಲ್ವಾ? ಅಂದ್ರೆ ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ಮುಂಚೆ ಇವ್ರು ಯಾಕೆ ಹೇಳಲ್ಲ ಈ ಸ್ಟೇಟ್ಮೆಂಟ್ಸು? ಅಂದ್ರೆ ಇವ್ರಿಗೆ ಪ್ರತಿ ಸತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬೇಕು ಅವರಿಗೆ. ಅದಂಗೆ ಆಗ್ಬಾರ್ದು. ಆಸ್ ಎ ಗೌರ್ಮೆಂಟ್ ಅಂತಂದ್ರೆ ಗುಡ್ ಗವರ್ನೆನ್ಸ್ ಮೇಂಟೈನ್ ಮಾಡಬೇಕು. ಒಂದ್ಸತಿ ಏನು ಒಂದು ಸ್ಟೇಟ್ಮೆಂಟ್ಸ್ ಕೊಡ್ತೀವಿ ಆ ವರ್ಡ್ ಮೇಲೆ ನಿಂತ್ಕೋಬೇಕಾಗುತ್ತೆ. ಹಂಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಮೊದಲೇ ಹೇಳ್ಬೋದಲ್ವಾ? ಹೌದಾ ಇಲ್ವಾ? ಈಗ ನೋಡಿ, ಟೀಚರ್ಸ್ ವೇಕೆನ್ಸಿ ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ದಾರೆ. ಇಂಗ್ಲಿಷ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಕನ್ನಡ ಇಲ್ಲ, ಹಿಂದಿ ಟೀಚರ್ಸ್ ಇಲ್ಲ, ನಿಮಗೆ ಮರಾಠಿ ಟೀಚರ್ಸ್ ಇಲ್ಲ, ಸೋಷಿಯಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಮೆಜಾರಿಟಿ ಪೋಸ್ಟ್ ಯಾವುದಿಲ್ಲ ಇಲ್ಲಿ. ಆ ಪೋಸ್ಟ್ ಹೆಂಗೆ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಬಿಟ್ಟಿದಾರಲ್ಲ, ಒಂದು ಡಿಸ್ಟ್ರಿಕ್ಟ್ 1-2 ಪೋಸ್ಟ್ ಇದೆ. ಈಗ ನಾನು KPSC ಬಗ್ಗೆ ಹೇಳ್ತಾ ಇದ್ದೀನಲ್ಲ, KPSC ಅಷ್ಟೇ ಈಗ ನೋಡಿ, KPSC ಮೇಲೆ ಸುಮಾರು 4ರಿಂದ 5 FIR ಫೈಲ್ ಮಾಡಿದೆ. FIR ಮಾಡಿದ್ದಾದ್ಮೇಲೆ ಆ KPSC ಏನು ಚೇರ್ಮನ್ ಇದ್ದಾರೆ ಅವರಷ್ಟು ಕರಪ್ಟ್ ಇನ್ನು ಯಾರು ಇರಲಿಲ್ಲ. ಇದ್ರ ಹೌದಾ ಇಲ್ಲ? ಗವರ್ನರ್ಗೆ ಎಲ್ಲ ತುಂಬ ಒಂದು 6 ಮಂತಿಂದ ಕಂಟಿನ್ಯೂಸ್ ಆಗಿ ಕಂಪ್ಲೇಂಟ್ ಮಾಡ್ಕೊತಾ ಬಂದಿದ್ವಿ. ಈಗ ಮೊನ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬರೀ ಸಸ್ಪೆಂಡ್ ಸಾಕಾ? ನೀವು ಹೇಳಿ, ಏನು ಶಿಕ್ಷೆ ಕೊಡ್ಬೇಕು ಅವರಿಗೆ? ಏನು ಶಿಕ್ಷೆ ಕೊಡ್ಬೇಕು? ಇನ್ನೊಂದು ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್. KPSC ಮೆಂಬರ್ಸ್ ಇದಾರಲ್ಲ, ಯಾರೋ ಶಾಂತಾ ಹೊಸ್ಮನಿ, ಮಮಿತಾ ಅನ್ನೋ ಕ್ಯಾಂಡಿಡೇಟ್ಸ್ಗೆ ಫೋನಲ್ಲಿ ಮಾತಾಡ್ತಾ ಇರೋದ್ರೆ ಇಂಟರ್ವ್ಯೂ ಗೈಡೆನ್ಸ್ ಕೊಡ್ತಿದ್ರಂತ. ಅವರು ನಂಬ್ತೀರಾ? ಅಲ್ಲ, 100 ಸತಿ ಕಾಲ್ ಮಾಡಿ ಸೇಮ್ ಪ್ಯಾನಲ್ಗೆ ಇಂಟರ್ವ್ಯೂ. ನಾನು ಪ್ರಿಲಿಮಿನರಿ ಎನ್ಕ್ವೈರಿಲಿ ಅವ್ರದಲ್ಲಿ ಕನ್ಫರ್ಮೇಷನ್ಸ್ ಆದರೂ ಕೂಡ FIR ಮಾಡ್ಕೊಂಡಿದ್ದಾರೆ. FIR ಮಾಡಿದ್ರೆ ಯಾರಾದರೂ ಬಡವರಾಗಿದ್ರೆ ಇಷ್ಟೊತ್ತಿಗೆ ಬಿಡ್ತಿದ್ರಾ? ಕರ್ಕೊಂಡೋಗಿ ಜೈಲಿಗೆ ಕಳಿಸ್ತಿದ್ರ ಇಲ್ವಾ? ಅದರಲ್ಲೂ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ 2023 ಅಕಾರ್ಡಿಂಗ್ ಟು ದಟ್ ಆಕ್ಟ್ಸ್ ಏನು ಹೇಳುತ್ತಂತಂದ್ರೆ ಮಿನಿಮಮ್ 10 ಇಯರ್ಸ್ ಜೈಲು, 10 crores ಪೆನಾಲ್ಟಿ ಇದೆ. ಆದರೆ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟೇ ಮಾಡ್ತಾ ಇಲ್ಲ. ಅಂದರೆ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾ, ಗಲ್ಲಿಗೇರಿಸ್ಬೇಕಾ? ಈಗ ಹೌದಾ ಇಲ್ವಾ? ಈಗ ಯಾಕೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಕರಪ್ಷನ್. ಆ ಕರಪ್ಷನ್ನು ಕಂಪ್ಲೀಟ್ ನಿಲ್ಲ ಆಯ್ತಂತಂದ್ರೆ ಯಾರಿಗೆ ಯಾವ ಜಾಬ್ ಸಿಗ್ಬೇಕಂತ ಇದೆಯೋ ಅವ್ರಿಗೆ ಆ ಜಾಬ್ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಬರೀ 25 ಮಾರ್ಕ್ಸಿಗೆ 70-80 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅವರು. ಇದೇ ಓಜೆ ನಾಯ್ಕ ಅವ್ರ ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಶಿವಮೊಗ್ಗದಲ್ಲಿ ವೈಸ್ ಚಾನ್ಸಲರ್ ಇದ್ದಾಗ ತುಂಬಾ ಕರಪ್ಷನ್ ಮಾಡಿದ್ದಾರೆ. 300 ಪೇಜ್ ಕಳಿಸಿದ್ದಾರೆ ಹುಡುಗರು. ಶಿವಮೊಗ್ಗದಲ್ಲ ನೋಡಿ, ಎಲ್ಲ DCC ಬ್ಯಾಂಕಲ್ಲೂ ಇದೇ ಮಾಡ್ತಾರೆ ಇವರು. ಎಲ್ಲ DCC ಬ್ಯಾಂಕಲ್ಲಿ ಅಪ್ಲಿಕೇಶನ್ ಅಷ್ಟೇ ಫೀಸ್ ತಗೊಂತಾರೆ. ಅಪ್ಲಿಕೇಶನ್ ಯಾಕೆ ಹಾಕ್ಸ್ಕೊಂತಾರೆ ಅಂತ ಹೇಳ್ತೀನಿ ನಿಮ್ಗೆ. ಅದರಲ್ಲಿ ಯಾರು ಶ್ರೀಮಂತರಿದ್ದಾರೆ ಅಂತ ಐಡೆಂಟಿಫೈ ಮಾಡೋದಕ್ಕೆ. ಅಪ್ಲಿಕೇಶನ್ ಯಾಕೆ ಹಾಕ್ಸ್ಕೊಂತಾರೆ ಗೊತ್ತಾ? ಯಾರು ಎಕ್ಸಾಮ್ ಬರ್ದು ಅದರಲ್ಲಿ ಶ್ರೀಮಂತರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನೋಟಿಫಿಕೇಶನ್ಸ್ ಕರೆಯೋದು. ಅದರಲ್ಲಿ ಶ್ರೀಮಂತರು ಯಾರಿದ್ದಾರೆ ಐಡೆಂಟಿಫೈ ಮಾಡಿ ಅವರಿಗೆ ಸಪ್ರೇಟ್ ಫೋನ್ ಮಾಡಿ ಅವ್ರಿಗೆ ಕರೆಸಿ 40-50 ಲಕ್ಷಕ್ಕೆ ಮಾರ್ಕೊಂತಾರೆ. ಪ್ರತಿಯೊಂದು DCC ಬ್ಯಾಂಕಲ್ಲೂ ಹಂಗೆ ಆಗ್ತಾ ಇರೋದು ಇವತ್ತು. ಹೌದಾ ಇಲ್ವಾ?
ಅದ್ರಲ್ಲೂ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಗೊತ್ತಾ? ಯಾವ ಇಂಟರ್ನ್ಯಾಷನಲ್ ಎಕ್ಸಾಮ್ ಬರೋದ್ರು ಅಷ್ಟು ಫೀಸ್ ಇರಲ್ಲ. ಅಷ್ಟು ಫೀಸ್ 1,000, 2,000, 3,000 ಫೀಸ್ ಇರುತ್ತೆ. ಇದನ್ನ DCC ಬ್ಯಾಂಕ್ ಆಗಿರ್ಬೋದು, KMF ಅಂತೂ ನೀವು ಕರೆದು ಕೊಡ್ತಾರೆ ದುಡ್ಡು ಕೊಟ್ಟವ್ರಿಗೆ. KMF ಅಲ್ಲಿ ಗೊತ್ತಿಲ್ಲ ಎಷ್ಟು ಕರಪ್ಷನ್ ಆಗ್ತಿದೆ ಗೊತ್ತಾ? KMF ಅಲ್ಲಿ ಬರೀ ದುಡ್ಡು ಇದ್ದವ್ರಿಗಷ್ಟೇ ಕೆಲಸ ಸಿಗ್ತಾ ಇದೆ ಅಲ್ಲಿ. ಇದನ್ನೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಹೋರಾಟ ಮಾಡ್ಬೇಕಾ ಮಾಡ್ಬಾರ್ದಾ? ಮನೆಗೆ DCM ತರಪ್ಪ ಸರ್ ಫಾರೆಸ್ಟ್ ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 950 ಪೋಸ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ತುಂಬಾ ಸತಿ ಹೋಗಿ ಮಾತಾಡಿ ಚರ್ಚೆ ಮಾಡಿ ಎಲ್ಲನೂ ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಅವರು ಒಪ್ಕೊಂತ ಇದ್ದಾರೆ. ಆದ್ರೆ ಡಿಪಾರ್ಟ್ಮೆಂಟ್ ಒಪ್ಕೊಂತ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ಇವರಿಗೆ? ಅಲ್ಲ, ನಮಗೆ ಹೇಳ್ತಾ ಇದೀನಿ ನಾನು ಇವರಿಗೆ, ಅಂದ್ರೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ. ಕೋವಿಡ್ ಟೈಮಲ್ಲಿ 10th PUC ಒಂದೊಂದು ದಿನ 3 ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಒಂದೊಂದು ದಿನ 3 ಎಕ್ಸಾಮ್ಸ್, ಸುಮಾರು 1 ಲಕ್ಷ ಜನ ಇದ್ದಾರೆ. 98, 99, 100% ತಗೊಂಡಿರೋರು ಇದಾರೆ ಇಲ್ವಾ? ಪೋಸ್ಟ್ ಆಫೀಸ್ ಹಿಡಿಯೋದು ಇಲ್ಲ, ಅದು 99, 100 ಇದ್ದವ್ರಿಗೆ ಸಿಗುತ್ತದು. ಅದ್ರಲ್ಲೂ ನೀವ್ ಎಕ್ಸಾಮ್ ಬರ್ಬೇಕಾದ್ರೆ ರಿಟರ್ನ್ ಇತ್ತು. ಈಗ ನೋಡಿ ಎಲ್ಲ ಆಬ್ಜೆಕ್ಟಿವ್ ಕೋವಿಡ್ ಟೈಮಲ್ಲಿ ನೋಡಿರ್ಬೋದು. ಹೌದಾ ಇಲ್ಲ? 5 ನಿಮಿಷ ಗ್ಯಾಪ್ ಕೊಟ್ಬಿಟ್ರೆ ಫುಲ್ ಅಪ್ ಮಾಡ್ಬಿಡ್ತಾರೆ. 5 ನಿಮಿಷ ಗ್ಯಾಪ್ ಕೊಡೋದಲ್ಲ, ಅವರೇ ಹೇಳ್ಕೊಡ್ತಾರ. ಹೇಳ್ಕೊಟ್ಟು ಒಂದು ಪರ್ಸೆಂಟೇಜ್ ತಗೊಂಡಿರೋದು ಅದು. ಅದೊಂದೇ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 950 ಪೋಸ್ಟ್ ಬೀಟ್ ಫಾರೆಸ್ಟ್ ಆಫೀಸರ್ ಮತ್ತೆ ಬೀಟ್ ಫಾರೆಸ್ಟ್ ವಾಚರ್ದು. ಅದ್ರ ಜೊತೆಲಿ ಲೈನ್ ಮ್ಯಾನ್ ಸುಮಾರು ಲೈನ್ ಮ್ಯಾನ್ ಸುಮಾರು ಈಗ ಒಂದು 2-3 ಸಾವಿರ ಪೋಸ್ಟ್ ಕರೀತಾ ಇದ್ದಾರೆ. 2-3 ಸಾವಿರ ಪೋಸ್ಟ್ ಇದೆ. ಎಕ್ಸಾಮ್ ಆಗ್ಬೇಕಾ ಇಲ್ಲ ಪರ್ಸೆಂಟೇಜ್? ಫೈರ್ ಮ್ಯಾನು ಅಷ್ಟೇ. ಫೈರ್ ಕಾನ್ಸ್ಟೇಬಲ್ ಏನಿರ್ತಾರಲ್ಲ ಈಗ, ಅದು ಆಲ್ಮೋಸ್ಟ್ ಈಗ ನೋಡಿ, ಫೈರ್ ಮ್ಯಾನು ಮತ್ತೆ ನೀವು ಲೈನ್ ಮ್ಯಾನ್ ಇರ್ಬೋದು, ಫಾರೆಸ್ಟ್ ಬೀಟ್ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇವೆಲ್ಲ ಆಲ್ಮೋಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಸ್ಯಾಲ್ರಿ ಇರುತ್ತೋ ಆಲ್ಮೋಸ್ಟ್ ಇದಕ್ಕೆಲ್ಲ ಸೇಮ್ ಸ್ಯಾಲ್ರಿ ಇರುತ್ತೆ. ಆಲ್ಮೋಸ್ಟ್ ಸೇಮ್ ಬೇಸಿಕ್ ಸ್ಯಾಲ್ರಿ ಅದು ಸುಮಾರು 30-40 ಸಾವಿರ, 50 ಸಾವಿರ ತನಕ ಇದೆ ಇದು. ಈ ಪೋಸ್ಟ್ ಸುಮಾರು ಒಂದು 5-6 ಸಾವಿರ ಪೋಸ್ಟ್ ಇದೆ. ಇದನ್ನೆಲ್ಲ ಎಕ್ಸಾಮ್ಸ್ ಮಾಡಿದ್ರೆ ನಿಮ್ಗೆಲ್ಲ ಜಾಬ್ ಸಿಗುತ್ತಾ ಇಲ್ವಾ? ಓದಂತವ್ರಿಗೆ ಜಾಬ್ ಸಿಗ್ಲಿ, ಎಲ್ಲೇ ಇರ್ಲಿ, ಕರ್ನಾಟಕದಲ್ಲಿ ಯಾರೇ ಇದ್ರು ಓದಂತವ್ರು ಜಾಬ್ ತಗೊಂಡ್ಲಿ ಬಿಡಿ. ಹೌದಾ ಇಲ್ವಾ? ಇಲ್ಲಿ ತಿಂಗಳ 5-10 ಸಾವಿರ, ಸುಮಾರು 5-6 ವರ್ಷದಿಂದ, ಕೆಲವರು 7-8 ವರ್ಷದಿಂದ, 10 ವರ್ಷದಿಂದ ಓದೋರು ಇದ್ದೀರಾ. ಹೌದಾ? 15 ವರ್ಷ ಅಂತ ಹೇಳ್ತಾರೆ. ಅಲ್ಲ, ಹಾಗಾಗಿ ನೀವು ಇಷ್ಟು ಎಕ್ಸಾಮ್ಸ್ ಏನ್ ಮಾಡ್ಬೇಕು? ಎಕ್ಸಾಮ್ ಮಾಡ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗ್ಬೇಕಲ್ಲ. ಕ್ವಶನ್ ಪೇಪರ್ ಕ್ವಶನ್ 5 ನಿಮಿಷ ನೋಡಿ ಒಮ್ಮೆ ಅದಕ್ಕೆ ಅರ್ಧ ತಾಸಿಗೆ 50 ಕ್ವಶನ್ ಎಸ್ ಪಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸೋದ್ರಿಂದ ಎಕ್ಸಾಮ್ ಬಂದಿಲ್ಲ ಅವನಿಗೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಮತ್ತೆ KPSC ಇದು ಏನು ಹಗರಣ ಆಗಿದೆ. ಈಗ ನೀವು ನೋಡ್ಬೋದು, ಜಾರ್ಖಂಡ್ JPSC ಇದು ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಚೈರ್ಮನ್